ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ಜೀವ ಚೆಂಡಾಟ ಆಡೋದಂತ ಹೇಳೋ ಅಷ್ಟರಲ್ಲಿ ರಚನ್ಗೆ ಫೋನ್ ಬರುತ್ತೆ. ಆ ಫೋನಲ್ಲಿ ರಚನ ನಿಜವಾದಪ್ಪ ಫೋನ್ ಮಾಡಿರ್ತಾರೆ. ಹೇಗಿದೆಯಪ್ಪ, ನೀನು ಮಾಡಿದ ಒಳ್ಳೆ ಕೆಲಸಕ್ಕೆ ನಂಗೆ ತುಂಬ ಖುಷಿ ಇದೆ ಅಂತ ಹೇಳಿದಾಗ ಅದಕ್ಕೆ ಜೀವ ಹೇಳ್ತಾನೆ, ಥ್ಯಾಂಕ್ ಯು ಸರ್ ಅಂದಾಗ, ಸರ್ ಅಲ್ಲಪ್ಪ ನಾನು ನಿಮ್ಮ ಮಾವ ಅಂತ ಹೇಳ್ತಾನೆ. ಅದಕ್ಕೆ ಮಾವ ಅಂತ ಕರಿ ಅಂತ ಹೇಳ್ತಾನೆ. ಜೀವ ಅಪ್ಪನ ಮಾವ ಅಂತ ಕರಿತಾನೆ. ಅದನ್ನು ಕೇಳಿ ರಚನ್ಗೆ ಖುಷಿಯಾಗುತ್ತೆ. ನೀವೇನು ತಲೆ ಕೆಡಿಸ್ಕೊಬಿಡಿ, ರಚನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಜೀವ ಹೇಳ್ತಾನೆ. ಅದಕ್ಕೆ ಅವರಪ್ಪ ಹೇಳ್ತಾನೆ, ಅವಳು ಸಿನಿಮಾ ರಂಗದಲ್ಲಿದ್ದವಳು, ಅವಳಿಗೆ ಒಂದಷ್ಟು ವಿಷಯಗಳು ಗೊತ್ತಾಗಲ್ಲ, ನೀನೇ ಅವಳನ್ನ ಕಾಪಾಡಬೇಕು, ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮಗಳಿಗೆ ಅವ್ರ ತಾಯಿ ಆಗಿರ್ಬೇಕಾದ್ರೆ ನಾನು ನಿಮ್ಮ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಅವ್ರನ್ನ ನೋಡ್ಕೋತೀನಿ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಅವರಪ್ಪಂಗೆ ಮನೆಯವ್ರಿಗೆ ಎಲ್ರಿಗೂ ಖುಷಿ ಆಗುತ್ತೆ. ಇಲ್ಲಿ ಬಾಲ ಮತ್ತು ಎಷ್ಟೆಲ್ಲ ಅವರಿಬ್ಬರದ್ದು ಫಸ್ಟ್ ನೈಟ್ಗೆ ರೂಮನ್ನು ಡೆಕೋರೇಟ್ ಮಾಡ್ತಿರ್ತಾರೆ. ಬಾಲ ಏನು ರೀ, ನಂಗೆ ಮದುವೆನೇ ಆಗಿಲ್ಲ, ಇನ್ನೂ ಮದುವೆ ಆಗದಿದ್ದು ಫಸ್ಟ್ ನೈಟ್ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ ಅಂದಾಗ ಅಷ್ಟೆಲ್ಲ ನನಗೂ ಆಗಿಲ್ಲ ಅಂತ ತಮಾಷೆ ಮಾಡ್ತಾಳೆ. ಇಲ್ಲಿ ರಚನಾ ಮತ್ತು ಜೀವ ಇಬ್ಬರು ಚೆಂಡಾಡ್ತಾ ಇರ್ತಾರೆ. ಬಾಲ ಏನು ಮಾಡ್ತಾನೆ, ಸ್ಟೆಲ್ಲನ್ನು ಮತ್ತು ಕೃಷ್ಣ ಮತ್ತು ಅವ್ನ ಫ್ರೆಂಡ್ನ 3-4 ಜನ ಕರ್ಕೊಂಡು ಹೊರಗೆ ಹೋಗ್ತಾನೆ. ಹೊರಗೆ ಹೋಗಿ ಹೇಳ್ತಾನೆ, ನೋಡು ಕೃಷ್ಣ, ಇವತ್ತು ನೀನು ನನ್ನ ಜೊತೆ ಮಲ್ಕೋ, ಅಪ್ಪ ಅಮ್ಮ ಮುಂದಿನ ಫ್ಯೂಚರಲ್ಲಿ ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರು ಯೋಚನೆ ಮಾಡಬೇಕು, ಹಂಗೆ ಮಾತಾಡೋದಿರತ್ತೆ. ಸೊ ನೀನು ಇದರಲ್ಲಿ ಮಾತಾಡೋದಕ್ಕಾಗಲ್ಲ ಅಂತ ಹೇಳಿ ಅವಳನ್ನ ಒಪ್ಪಿಸ್ಕೊಂಡು ಒಳಗೆ ಬರ್ತಾನೆ. ಒಳಗೆ ಬಂದು, ಇವತ್ತು ಕೃಷ್ಣ ನನ್ನ ಜೊತೆನೇ ಮಲ್ಕೋತಾಳೆ, ನೀವಿಬ್ಬರು ಜೀವನದ ಕಷ್ಟ ಸುಖನ ಮಾತಾಡ್ಕೊಳ್ಳಿ ಅಂತ ಹೇಳಿ ರೂಮ್ಗೆ ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಬಾಲಂಗೆ ಜೀವ ಹೇಳ್ತಾನೆ, ಇದೆಲ್ಲ ಬೇಕೇನೋ, ಇದೆಲ್ಲ ಬೇಡ ಕಣೋ ಅಂತ ರಚನಂಗೆ ಜೀವ ಹೇಳ್ತಾನೆ. ಅದಕ್ಕೆ ರಚನಾ, ಹೌದು ಇದೆಲ್ಲ ಯಾಕೆ ಬೇಡ, ನಾನು ಕೃಷ್ಣ ಹತ್ರ ಮಲ್ಕೋತೀನಿ ಅಂತ ರಚನಾ ಹೇಳ್ತಾಳೆ. ಅದಕ್ಕೆ ಬಾಲಂಗೆ ಕೋಪ ಬಂದು, ಸ್ಟಾಪ್, ನೀನು ಇದನ್ನೆಲ್ಲ ನನಗೇನು ಹೇಳ್ಬೇಡ, ನಾನು ಹೇಳಿದ ಮಾತನ್ನ ಕೇಳು, ಹೋಗಿ ರಚನಾ ಒಳಗೋಗಿ, ಜೀವ ಹೋಗೊಳಗೆ ಅಂತ ಇಬ್ಬರೂ ಕಳಿಸ್ತಾನೆ. ಅವರಿಬ್ಬರು ರೂಮ್ ಹತ್ರ ಹೋಗ್ತಾರೆ. ಹಿಂತಿರುಗೊಂದ್ಸಲ ನೋಡಿದಾಗ ಬಾಯಿ ಮುಚ್ಕೊಂಡ್ಬಿರು ಒಳಗೆ ಹೋಗಿ ಅಂತ ಹೇಳ್ತಾನೆ. ಅವರಿಬ್ಬರು ಒಳಗೆ ಹೋಗ್ತಾರೆ. ಆಮೇಲೆ ಸ್ಟೆಲ್ಲ ಬಾಲನಿಂದ ನಿಂತ್ಕೊಂಡು ಬಾಲನ ಗಾಬರಿ ಪಡಿಸ್ತಾಳೆ. ಇಲ್ಲಿ ರಚನಾ ಮತ್ತು ಜೀವ ಇಬ್ಬರು ರೂಮಲ್ಲಿ ಕೂತಿರ್ತಾರೆ. ರೂಮಲ್ಲಿ ಆ ಕಡೆ ಮಖ ಮಾಡ್ಕೊಂಡು ಕೂತಿರ್ತಾರೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಅದೊಂಥರ ಮುಜುಗರ ಇದ್ದೇ ಇರುತ್ತೆ. ಹಾಗಾಗಿ ರಚನಾ ಫಸ್ಟ್ ಮಾತಾಡೋಕ್ಕಾಗ್ದಲೇ ಹಿಂಗೆ ತಿರುಗಿ ಹೋಗ್ತಾಳೆ. ಆಗ ಇಬ್ಬರಿಗೂ ಡಿಕ್ಕಿ ಹೊಡೆದು ಇಬ್ಬರು ಬೆಡ್ ಮೇಲೆ ಬೀಳ್ತಾರೆ. ಬಿದ್ದಿದ ತಕ್ಷಣ ರಚನಾ ಜೀವನ ಕೆನೆಗೆ ಮುತ್ತು ಕೊಡ್ತಾಳೆ. ಆಗ ಜೀವ ರಚನಾನೇ ನೋಡ್ತಾ, ರಚನಾ ಜೀವನೇ ನೋಡ್ತಾ ಇಬ್ಬರಲ್ಲೂ ಪ್ರೀತಿ ಅರಳುವಂಥ ಸಮಯ ಆಗಿರುತ್ತೆ. ಈ ಪ್ರೀತಿ ಬೇರೆ ರೀತಿಯ ಪ್ರೀತಿ ಆಗಿರುತ್ತೆ. ಆಗ ರಚನಾ ಹೇಳ್ತಾಳೆ, ನಂಗೆ ಗೊತ್ತಿಲ್ಲದಲ್ಲ ಬಿದ್ದುಬಿಟ್ಟೆ, ನೀವು ಎದ್ದೇಳಿ ಅಂದಾಗ, ನೀವು ನನ್ನ ಮೇಲೆ ಬಿದ್ದಿರೋದು, ನೀವು ಎದ್ದೇಳಬೇಕು ಅಂದಾಗ ರಚನಾ ಎದ್ದು ಕೂರ್ತಾಳೆ. ಆಗ ಜೀವ ಹೇಳ್ತಾನೆ, ನಾನು ನಿಮ್ಗೆ ಒಂದು ಮಾತನ್ನು ಕೇಳ್ದಲೆ ನಿಮ್ಮ ಮದುವೆ ಆದಿ ನಿಮಗೇನು ಸಮಸ್ಯೆ ಇಲ್ವಲ್ಲ ಅಂತ ಕೇಳ್ತಾನೆ. ಹಾಗೆ ನೀವೆಲ್ಲಿ ಬಾಲಂಗೆ ಹೇಳ್ದೆ ಇದೆಲ್ಲ ಬೇಕಾಗಿಲ್ಲ ಅಂತ, ಆದರೂ ನನ್ನ ಮಾತು ಕೇಳಲಿಲ್ಲ ಅಂತ ಜೀವ ಹೇಳ್ತಾನೆ. ರಚನಾ ಅದಕ್ಕೆ ನಮ್ಮ ಅಣ್ಣ ಏನು ಮಾಡಿದ್ರು ಸರಿಯಾಗಿ ಇರುತ್ತೆ ಅಂತ ಹೇಳ್ತಾಳೆ. ಈ ತಂಗಿದ್ದಿರೋ ಅಣ್ಣಂದನ್ನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಅಂದಾಗ ರಚನಾ, ನನ್ನ ಗಂಡನೂ ಬಿಟ್ಕೊಡಲ್ಲ ಅಂತ ಹೇಳ್ತಾಳೆ. ಹಾಗೆ ನಾನು ಹೆಂಡ್ತಿ ರಚನೂ ನಾನು ಬಿಟ್ಕೊಡಲ್ಲ ಅಂತ ಜೀವ ಹೇಳ್ತಾನೆ. ಆದರೆ ಇನ್ನೊಂದು ಕಂಡೀಷನ್ ಕಂಡ್ರಿ, ನಾನು ಹೇಳೋದು ಮಾತನ್ನ ಕೇಳಿ, ಯಾಕೆ ಅಂದರೆ ನನ್ನ ಮಗಳು ದೊಡ್ಡೋಳಾಗಬೇಕು, ನಾವು ವಯಸ್ಸಾದ ಕಾಲಕ್ಕೆ ನಾವೊಂದು ಸ್ವಂತ ಮನೇಲಿ ಇರಬೇಕು, ಹಾಗೆ ನಮ್ಗೆ ಓಡಾಡೋದಕ್ಕೊಂದು ಕಾರ್ ಇರಬೇಕು. ಇದನ್ನೆಲ್ಲ ಮಾಡಬೇಕು ಅಂದರೆ ನಾವು ಹಿಡಿತದಲ್ಲಿ ಇಟ್ಕೊಂಡು ಖರ್ಚು ಮಾಡಬೇಕು. ಹಾಗೆ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ, ನಾನು ಹೊರಗಡೆದು ಏನು ಬೇಕೋ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಜೀವ ಹೇಳ್ತಾನೆ. ಅದಕ್ಕೆ ರಚನೆ ಹೇಳ್ತಾನೆ, ನಾನು ಕೆಲ್ಸಕ್ಕೆ ಹೋಗ್ಬೋದಲ್ವಾ ಅಂತ. ನಾನು ನಿಮಗೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಹಾಕಲ್ಲ, ನೀವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹೋಗಿ, ಆದರೆ ನೀವು ದುಡಿಯೋ ದುಡ್ಡು ಅದು ನಿಮ್ಮ ಹತ್ರನೇ ಇರಬೇಕು ಅಂತ ಜೀವ ಹೇಳ್ತಾನೆ. ಅದಕ್ಕೆ ರಚನೆ ಹೇಳ್ತಾನೆ, ಅದು ಹೆಂಗೆ ಆಗುತ್ತೆ ಸಾಧ್ಯ, ನಾನು ದುಡಿಯೋ ದುಡ್ಡು ನಿಮಗೇನೆ, ಅದು ನಿಮಗೆ ಸೇರಿಯೋದು ಅಂತ ರಚನೆ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಈ ಮಾತನ್ನ ಕೇಳಿ ನಂಗೆ ತುಂಬ ಖುಷಿ ಆಗ್ತದೆ, ಅದೇ ನಿಮ್ಗೆ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಬೋದು ಅಂತ ಜೀವ ಹೇಳ್ತಾನೆ. ಆಗ ರಚನೆ ಯೋಚನೆ ಮಾಡ್ತಾಳೆ, ನಾನು ಮಾಧುರಿ ವಿಷಯನ ಹೇಳೋದು ಸರಿಯಾಗಿದೆ, ಈ ಸಮಯದಲ್ಲಿ ಹೇಳಿದ್ರೇ ಸರಿ ಹೋಗೋದು ಅಂತ ರಚನಾ ಯೋಚನೆ ಮಾಡ್ತಾಳೆ. ಅದೇ ಕೃಷ್ಣ ಬಾಲನ ಜೊತೆ ಮಲ್ಕೊಂಡಿರ್ಬೇಕಾದ್ರೆ ಕೃಷ್ಣನ ಕನಸಲ್ಲಿ ಬೆಳಗ್ಗೆ ಜೀವಂಗ ಹೊಡೆದಾಡಿದೆ ಅವಳಿಗೆ ಬರ್ತಾ ಇರತ್ತೆ. ಅವಳ ಕನಸಿನಲ್ಲಿ ವಜ್ರಶಿವನ ನೆನೆಸ್ಕೊಂಡು ಬಿದ್ದು ಅಮ್ಮ ಅಮ್ಮ ಅಂತ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಕೂತ್ಕೊಂಡು ಸೀದಾ ಬಾಲನಿಂದ ಜೀವ ಮತ್ತು ರಚನಾ ಇರೋಂಥ ರೂಮ್ಗೆ ಹೋಗಿ ಬಾಗಿಲು ತಟ್ತಾಳೆ. ಜೀವ, ನಿಮ್ಗೆ ಏನೇ ಆದರೂ ಹೇಳ್ಕೊಳ್ಳಿ, ನೀವು ಹೇಳ್ಕೊಳ್ಳಿ, ಅದರಲ್ಲೇನು ಹಿಂಜರಿಕೆ ಬೇಡ ಅಂತ ಹೇಳಿದಾಗ ರಚನಾ ಇನ್ನೇನು ಮಾಧುರಿ ಬಗ್ಗೆ ವಿಷಯ ತೆಗಿಬೇಕು ಅಂತ ಇರ್ತಾಳೆ. ನಾನು ಒಂದು ತಪ್ಪು ಮಾಡಿದ್ದೀನಿ ಅಂತ ಹೇಳಬೇಕಂತ ನಾನು ಅಂತ ಮಾತು ಶುರು ಮಾಡ್ತಾಳೆ. ಅಷ್ಟರಲ್ಲಿ ಕೃಷ್ಣ ಅಮ್ಮ ಅಂತ ಬಾಗಿಲು ತಟ್ತಾಳೆ. ಇದಕ್ಕೆ ಬಾಗಿಲು ತಟ್ಟದಂತ ಹೋಗಿ ನೋಡಿದಾಗ ಕೃಷ್ಣ ಅಳ್ತಾ ರಚನಾನ ತಪ್ಕೋತಾಳೆ. ಅಮ್ಮ ಅಜ್ಜಿ ಬರ್ತಾರೆ ಅಂತ ಹೇಳ್ತಿರ್ತಾಳೆ. ಆಗ ಜೀವ ಹೇಳ್ತಾನೆ, ಇದು ಬೆಳಗ್ಗೆ ಆಗಿರೋದನ್ನು ಅವಳು ಎದುರುಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಬಾಲ, ಸರಿ ಬಾ ಕೃಷ್ಣ ಮಲ್ಗೋಣ ಅಂತ ಅಂದಾಗ
ರಚನ ಬೇಡ ಬಾಲ, ನಾನೇ ಅವಳನ್ನ ಮಲಗಿಸ್ಕೋತೀನಿ, ಅವಳು ಹೆದರ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಇಲ್ಲಿ ವಜ್ರೇಶ್ವರಿ ಜೀವ ಮತ್ತು ರಚನ ತಾಳಿ ಕಟ್ಟಿದ ವೀಡಿಯೋನೇ ಪ್ಲೇ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಪ್ಲೇ ಮಾಡ್ಕೊಂಡು ನೋಡ್ತಾ ಅವಳಿಗೆ ಕೋಪ ಅತಿರೇಕಕ್ಕೆ ಹೋಗ್ತಾ ಇರುತ್ತೆ. ಆ ಕೋಪದಲ್ಲಿ ರಿಮೋಟ್ನ ತೆಗೆದು ಟಿವಿಗೆ ಹೊಡೆದು ಟಿವಿನೇ ಹೊಡೆದಾಕ್ಬಿಡ್ತಾಳೆ. ಆ ಕೋಪದಲ್ಲಿ ರಚನ ಏನು ಮಾಡಿಬಿಟ್ಟೆ ನೀನು, ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟೆ ನೀನು ಅಂತ ಜೋರಾಗಿ ರಚನನ ಹೆಸರನ್ನ ಕಿರ್ಚ್ಕೊಂಡು ಹುಚ್ಚಿ ಥರ ಆಡ್ತಾ ಇರ್ತಾಳೆ. ಇಲ್ಲಿ ಕೃಷ್ಣಂಗೆ ಎದುರ್ಕೊಂಡಿರೋ ಕಾರಣಕ್ಕೆ ಅವಳು ತೊಡೆ ಮೇಲೆ ಮಲಗಿಸ್ಕೊಂಡು ಅವಳಿಗೆ ಯಾವಾಗಲೂ ಇಷ್ಟ ಇರೋಂಥ ಕೃಷ್ಣನ ಹಾಡನ್ನ ಹಾಡೋದಕ್ಕೆ ಶುರು ಮಾಡ್ತಾಳೆ. ಅದು ಮಾಧುರಿ ಆಡ್ತಾ ಇರೋದು ಹಾಡಾಗಿರುತ್ತೆ. ಅದನ್ನು ನೋಡ್ತಾ ಜೀವ ಹಾಗೆ ಕೂತಿರ್ತಾನೆ. ಆಮೇಲೆ ರಚನೆ ಹೇಳ್ತಾಳೆ ಕೃಷ್ಣನ್ ಮಲಗಿಬಿಟ್ಲು ಅಂತ. ಕೃಷ್ಣನ ಮಧ್ಯದಲ್ಲಿ ಮಲಗಿಸಿ ಅವ್ಳಿಗೆ ಬೆಡ್ಶೀಟ್ ಹಚ್ಚಿ ಅವಳು ತಟ್ಟದ ಹಾಗೆ ಮಲ್ಕೋತಾಳೆ. ಜೀವ ಏನು ಮಾಡ್ತಾನೆ, ಕೆಳಗಡೆ ಹಾಸ್ಕೊಂಡು ಅಲ್ಲಿ ಮಲ್ಕೋತಾನೆ. ಆಗ ಜೀವ ಕೇಳ್ತಾನೆ, ನೀವೇನೋ ಹೇಳೋಕ್ಕೆ ಅಂತ ಬಂದರೆ ಅದೇನು ಅಂತ ಹೇಳಲೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಚನೆ ಹೇಳ್ತಾಳೆ, ನಾನು ಇನ್ನೊಂದು ಸಲ ಹೇಳ್ತೀನಿ ವಿಷಯನ ಅಂತ ಹೇಳ್ತಾಳೆ ಜೀವಂಗೆ. ಆಗ ರಚನಾ ಅನ್ಕೋತಾಳೆ, ಎಲ್ಲೋ ನಾನು ಹೇಳ್ಬೇಕಾಗಿರೋ ವಿಷಯನ ಮಾಧುರಿಯವರೇನೇ ತಡಿತಾ ಇದ್ದಾರೆ ಅಂತ ರಚನಾ ಅನ್ಕೋತಾಳೆ. ಇಲ್ಲಿ ವಜ್ರೇಶನ್ ಮೀಟ್ ಮಾಡೋಕ್ಕೆ ಅಂತ ಪ್ರೊಡ್ಯೂಸರ್ ಬಂದಿರ್ತಾರೆ. ಪ್ರೊಡ್ಯೂಸರ್ ಕಾಫಿ ಕುಡಿತಾ ಕೂತಿರ್ತಾರೆ. ವಜ್ರೇಶ್ವರಿ ರೆಡಿಯಾಗಿ ಪ್ರೊಡ್ಯೂಸರ್ನ ಹತ್ರ ಮಾತಾಡೋಕ್ಕೆ ಅಂತ ಹಾಲಿಗೆ ಬರ್ತಾಳೆ. ಆ ಪ್ರೊಡ್ಯೂಸರ್ ಕಾಫಿ ಕುಡಿತಾ, ವಜ್ರೇಶ್ವರಿದ್ದು ಹಠ ಕೋಪ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ, ಯಾಕೆ ಎಲ್ಲ ಅಡಗೋಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಸಿಂಹ ಯಾವತ್ತಿದ್ದು ಸಿಂಹನೇ ಅಂತ ಹೇಳ್ತಾಳೆ. ಇಲ್ಲಿ ಜೀವ ಮಲಗಿರ್ತಾನೆ. ಅವಳು ಬೆಳಗ್ಗೆ ಆದಾಗ ರಚನಾ ಸ್ನಾನ ಮಾಡಿಕೊಂಡು ರೂಮಿಗೆ ಬಂದಾಗ ಜೀವ ಮಲಗಿರೋದನ್ನ ನೋಡಿ ಅವನ್ನ ಮುದ್ದು ಮಾಡಬೇಕಂತ ಆಸೆ ಆಗುತ್ತೆ. ಅವಳು ಹೋಗಿ ಜೀವನದ ಇನ್ನೇನು ಮುಟ್ಬೇಕಂತ ಇರುತ್ತಲ್ಲ ಅಷ್ಟರಲ್ಲಿ ಬಾಲ ಕರೀತಾನೆ. ಬಾಲ ಕರೆದಿದ್ದ ಭಯಕ್ಕೆ ಇಬ್ಬರು ಎಚ್ಚರಾಗಿ ನಿಲ್ತಾರೆ. ಆದರೆ ಇಬ್ಬರಿಗೂ ರಚನಾ ಬಂದು ಜೀವನ ಮೇಲೆ ಬಿದ್ದೋಗ್ತಾಳೆ. ಅದನ್ನು ಬಾಲ ನೋಡಿ, ಇದು ಮಕ್ಕಳಿರೋಂಥ ಮನೆ, ನೀವೇನು ಮಾಡ್ತಾಯಿದ್ದೀರಾ ಅಯ್ಯೋ ಅಂದ್ಕೊಂಡು ಅಲ್ಲಿಂದ ಬಾಲ ಹೊರಗೆ ಹೊಟ್ಟೋಗ್ತಾನೆ. ಅಷ್ಟರಲ್ಲಿ ರಚನಾ ಹಿಂಗೇನು ಹೋಗಬೇಕು, ಅವಳು ತಾಳಿ ಜೀವನ ಶರ್ಟ್ಗೆ ಸಿಗಾಕೊಂಡಿರುತ್ತೆ. ಅದನ್ನು ನಿಧಾನವಾಗಿ ಬಿಡಿಸಿ ನಂಗೆ ಗೊತ್ತಾಗಲಿಲ್ಲ, ಇನ್ನೂ ಅನ್ಕೋಬಿಡಿ ಅಂತೇಳಿ ರಚನಾ ಅಲ್ಲಿಂದ ಬರ್ತಾಳೆ. ಜೀವ ಆಮೇಲೆ ಆಚೆ ಬಂದು, ಅದು ಮನೆ ಎಷ್ಟು ವಾತಾವರಣ ಬದಲಾಗಿದೆ ಅಲ್ಲ, ಅದಕ್ಕೆ ಹೇಳೋದು ಈ ಒಂದು ಮನೇಲಿ ಒಂದು ಗೃಹಿಣಿ ಅಂತ ಇರಬೇಕು ಅಂತ ಜೀವ ಹೇಳ್ತಾನೆ. ಗೃಹಿಣಿ ಅಂತ ಹೇಳಿದಾಗ ಬಾಲಿಂಗೆ ಶಾಕ್ ಆಗುತ್ತೆ. ಏನಕ್ಕೆ ಅಂದರೆ ಒಂದು ಸಲ ಅವ್ನು ಗೃಹಿಣಿ ಇರಬೇಕು ಅಂತ ಹೇಳಿದಾಗ ಜೀವ ಆಡ್ಕೋತಾ ಇದ್ದ ಬಾಲನ. ಅದಕ್ಕೆ ಬಾಲ ಹೇಳ್ತಾನೆ, ಈಗ ನೀನು ಗೊತ್ತಾಯ್ತೇನಪ್ಪ, ಅದು ನಿನ್ನ ಬಾಯಲ್ಲಿ ಗೃಹಿಣಿ ಅನ್ನೋ ಪದ ಬರ್ತಾಯಿದೆಯಾ ಅಂತ ಹೇಳಿ ಬಾಲ್ಯಂಗೆ ಆಶ್ಚರ್ಯದಿಂದ ಶಾಕಿಂದ ಜೀವನ ಕಡೆ ನೋಡ್ತಾ ಇರ್ತಾನೆ. ಇಲ್ಲಿ ಪ್ರೊಡ್ಯೂಸರ್, ಏನು ಹುಲಿನ, ನೀನು ಯಾವ ಸೀಮೆ ಹುಲಿಯಾಗಿದೆ ಇವಾಗ, ಎಲ್ಲ ಗುಟ್ಟಾಡ್ಗಿದೆಯಲ್ಲ ಅಂತ ಕೇಳ್ತಾರೆ. ಆಯ್ತು ಇಲ್ಲೇನು ಬಂದಿದ್ದು ಅಂತ ವಜ್ರೇಶ್ವರಿ ಕೇಳಿದಾಗ, ನಿನ್ನ ಮನೆಗೆ ಬಂದು ನಾನೇನು ಆತಿಥ್ಯ ಸ್ವೀಕರಿಸ್ಬೇಕಾ, ನಾನು ಬಂದಿರೋದು ಕಾಲ್ ಶೀಟ್ಗೇನೆ, ಯಾವಾಗ ಕಾಲ್ ಶೀಟ್ ಕೊಡ್ತೀಯ ಅಂತ ಹೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ, 15 ದಿನ ಬಿಟ್ಕೊಂಬನ್ನಿ, ನೀನಂತ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ. ಏನು ಅಂದ್ಕೊಂಡಿದ್ದೆ ನೀನು ನನ್ನ ಬಗ್ಗೆ, ನಾನು ನಿನ್ನ 15 ದಿನ ಆದಮೇಲೆ ಕಾಲ್ ಶೀಟ್ನ ಕೇಳಿ ತಿಳ್ಕೊಳ್ಳೋಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಾ, ನಂಗೆ ಈ ಮನೆ ಬೇಕು, ಕೊಟ್ಬಿಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ, ಮನೆ ಕೊಡೋದಕ್ಕಾಗತ್ತಾ ಅಂತ ವಜ್ರೇಶ್ವರಿ ಕೇಳ್ತಾಳೆ. ಆಗ ಪ್ರೊಡ್ಯೂಸರ್ ಅವಳನ್ನ ಏಕೋಚರಿಂದ, ವಜ್ರೇಶ್ವರಿ ನಿಂತ್ಕೊ ಅಂತ ಹೇಳ್ತಾನೆ. ವಜ್ರೇಶ್ವರಿ ಕೋಪದಿಂದ ಹಿಂತಿರುಗಿ ನೋಡ್ತಾಳೆ. ಆ ಪ್ರೊಡ್ಯೂಸರ್ ಕೂಡ ವಜ್ರೇಶ್ವರಿ ಕಡೆ ಕೋಪದಿಂದ ನೋಡ್ತಿರ್ತಾನೆ. ವಜ್ರೇಶ್ವರಿಗೆ ಸಿಟ್ಟು ಬಂದು ಏನು ಹೇಳೋಕ್ಕಾಗ್ದಲೆ ಅವಳು ಪಕ್ಕದಲ್ಲಿ ಸಿಟ್ಟನ್ನ ತೋರಿಸ್ತಾರೆ. ಪ್ರೊಡ್ಯೂಸರ್ನ ನೋಡ್ತಾ ಇರ್ತಾಳೆ. ಮುಂದೇನಾಗುತ್ತೆ ನೋಡೋಣ ಕಾದು.